ನಾಗರಾಜ್ ಅಂತೇಳಿ ಹಸಿರುದಳ ಸಂಸ್ಥೆಯಲ್ಲಿ ನಾನು ಕಾರವಾರದಿಂದ ಮಂಗಳೂರುವರೆಗೆ ಸುಮಾರು ಒಂದು 300 ಕಿಲೋಮೀಟರ್ನ ಒಂದು ಕಾಲ್ನಡಿಗೆ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೆ. ಇದರ ಮುಖ್ಯ ಉದ್ದೇಶ ಏನಂತೇಳಿದರೆ ಒಂದು ಕಸ ನಿರ್ವಹಣೆಯ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸುವುದು. ಅದರೊಟ್ಟಿಗೆ ಕಾರವಾರದಿಂದ ಮಂಗಳೂರಿನವರೆಗೆ ಸಮುದ್ರ ಕಡಲ ತೀರದಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ಗಳು ಇವತ್ತು ದಿನದಿಂದ ದಿನಕ್ಕೆ ಅದರ ಹರಿವು ಜಾಸ್ತಿ ಆಗ್ತಾಯಿದೆ, ಸಮುದ್ರಕ್ಕೆ ಸೇರ್ತಾ ಇದೆ. ಇದಕ್ಕೆ ಈ ಮೂಲ ಕಾರಣಗಳು ಏನೆಂಬುದರ ಬಗ್ಗೆ ಒಂದು ಅಧ್ಯಯನ ನಡೆಸಬೇಕು, ಅದರೊಟ್ಟಿಗೆ ಜನ ಜಾಗೃತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶದಿಂದ ಮೊನ್ನೆ 27 ತಾರೀಕಿನಂದು ಸೋಮವಾರ ದಿವಸ ಉತ್ತರ ಕನ್ನಡದ ಜಿಲ್ಲಾಧಿಕಾರಿಗಳು ಇದಕ್ಕೆ ಚಾಲನೆ ನೀಡಿದ ನಂತರ ಅಲ್ಲಿನ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳ ಜೊತೆ ಸಂವಾದವನ್ನು ನಡೆಸಿ ನಾವು ಒಂದು ನಡಿಗೆಯನ್ನು ಆರಂಭಿಸಿದ್ವಿ. ಪ್ರತಿ ದಿವಸ ನಾನು ಬೆಳಿಗ್ಗೆ ಅಲ್ಲಿ ಕಾರವಾರದಿಂದ ಆರಂಭ ಆದ ನಂತರ ಅಲ್ಲಿರುವಂತಹ ಪಂಚಾಯತ್ಗಳಾಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಸಂಘ ಸಂಸ್ಥೆಗಳು, ಸಾರ್ವಜನಿಕರಲ್ಲಿ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಮಾತುಕತೆಗಳನ್ನು ನಡೆಸಿ ಸಂವಾದಗಳನ್ನು ನಡೆಸಿ ನಾನು ಬರ್ತಾ ಇದ್ದೇನೆ. ಬರುವಾಗ ರಸ್ತೆ ಹೆದ್ದಾರಿಗಳಲ್ಲಿ ಬಹಳಷ್ಟು ಕಸಗಳು ತುಂಬಿ ತುಳುಕ್ತಾ ಇದೆ. ಕಾರಣಗಳೇನಂತ ಹೇಳಿದರೆ ಒಂದು ವ್ಯವಸ್ಥೆಗಳ ಕೊರತೆ, ಅಲ್ಲಿಂದ ಇಲ್ಲಿ ಬರುವವರೆಗೆ ಕೂಡ ಯಾವುದೇ ಪಂಚಾಯತಲ್ಲಿ ಕೂಡ ಸರಿಯಾದ ಒಂದು ಕಸದ ನಿರ್ವಹಣೆ ಆಗದ ಕಾರಣದಿಂದಾಗಿ ಎಲ್ಲ ಕಸಗಳು ಕೂಡ ಸಮುದ್ರಕ್ಕೆ ಪಾಲಾಗ್ತಾ ಇದೆ, ಹೆದ್ದಾರಿಗಳಲ್ಲಿ ಬೀಳ್ತಾ ಇದೆ. ಇದನ್ನು ಇದು ಮಾಡ್ತಾ ಒಟ್ಟಿಗೆ ಶಾಲೆಗಳಿಗೆ ಹೋಗಿ ಶಾಲೆಗಳಲ್ಲಿ ಕಸದ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಅದೇ ರೀತಿ ಬಸ್ ಇರ್ಬೋದು, ಬಸ್ನ ಒಳಗೆ ಹೋಗಿ ಬಸ್ಸಲ್ಲಿ ಕೂಡ ನಾವು ಕಸವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ, ದೇವಸ್ಥಾನಗಳಲ್ಲಿ ಕಸವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ನಾವು ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಇವತ್ತು ಅಂದರೆ ಆದಿತ್ಯವಾರ ಇವತ್ತೊಂದು 4 ಗಂಟೆಗೆ ಇದೊಂದು ನಡಿಗೆಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ನಾನು ಒಂದು ಅಧ್ಯಯನ ಒಂದಷ್ಟು ಕಲ್ತಿದ್ದೇನೆ ಮತ್ತು ಒಂದಷ್ಟು ತಿಳಿಸಿದ್ದೇನೆ, ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಈ ಪಂಚಾಯತಿಗಳಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಬೋದು ಎಂಬುದರ ಬಗ್ಗೆ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಲಿಕ್ಕೆ ಮತ್ತು ನನ್ನ ವರದಿಗಳನ್ನು ಕೂಡ ನಾನು ನೀಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಇದರ ಬಗ್ಗೆ ಮುಂದಿನ ಕಾರ್ಯಕ್ರಮಗಳು ಏನಾಗುತ್ತೆ ಎಂಬುದನ್ನು ನೋಡ್ಬೋದು. ಈಗ ನಿತ್ಯ ಎಷ್ಟು ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೀವಿ? ನಿತ್ಯ ಬೆಳಿಗ್ಗೆ ಒಂದು 4 ಗಂಟೆಯಿಂದ ಆರಂಭಿಸಿ ಒಂದು 11 ಗಂಟೆ ತನಕ ನಾನು 25 ಕಿಲೋಮೀಟರ್ಗಳಷ್ಟು ನಾನು ಒಂದು ಟಾರ್ಗೆಟ್ ಮಾಡ್ಕೊಂಡು ನಾನು ಬರ್ತಾ ಇದ್ದೇನೆ. 11 ಗಂಟೆ ನಂತರ 4 ಗಂಟೆಯವರೆಗೂ ತುಂಬ ಬಿಸಿಲಿರುವ ಕಾರಣದಿಂದ ಅಲ್ಲಿರುವಂಥ ಪಂಚಾಯತ್ ಆಗಿರ್ಬೋದು, ಶಾಲೆಗಳಿಗೆ ಭೇಟಿ ಕೊಡ್ತಾ ಇರೋದು, ಅದೇ ರೀತಿ ಸಾರ್ವಜನಿಕರಲ್ಲಿ ಅಲ್ಲಲ್ಲಿ ಮಾತುಕತೆಯನ್ನು ನಡೆಸಿ 4 ಗಂಟೆಯಿಂದ ಮತ್ತೆ 8 ಗಂಟೆ ತನಕ ಒಟ್ಟು 40 ರಿಂದ 45 ಕಿಲೋಮೀಟರ್ನ ಪ್ರತಿ ದಿವಸ ಕ್ರಮಿಸ್ತಾ ಇದ್ದೇವೆ.